ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ನಮಗೆ ಒಂದು ದೊಡ್ಡ ಉಪದ್ರ ಅಂತ ಹೇಳಿದರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಮಂಗಗಳು ಬಂದಿದೆ ಗೈಸ್. 6 ಮಂಗಗಳು ಬಂದಿದೆ. ಮಂಗ ಅಂದರೆ ಮುಜ್ಜು, ಅದು ಬಂದಿದೆ. ದೊಡ್ಡದು ಉಂಟು ಗೈಸ್, ಒಂದೇನು ಚಿಕ್ಕದು ಮತ್ತು ಎಲ್ಲ ದೊಡ್ಡದು. ಎಂಥ ಉಪದ್ರ! ಈ ಮನೆಯಿಂದ ಆ ಮನೆಗೆ ಹಾರಿ, ಆ ಮನೆಯಿಂದ ಇನ್ನೊಂದು ಮನೆಗೆ ಹಾರಿ, ಇಲ್ಲಿ ಸ್ಲ್ಯಾಪಿಗೆ ಬಂದು ಅಲ್ಲಿ ತಗಡು ಶೀಟ್ ಮೇಲೆ ಎಲ್ಲ ಡಬ್ಬ ಡಬ್ಬ ಮಾಡಿಕೊಂಡು, ಮತ್ತು ನಮ್ಮ ಅಂಬಡೆ ಬೊಂಡ ಎಲ್ಲ ಕುಡ್ದು ಎಷ್ಟು ಹಾಕಿದೆ ಅಂತ ಹೇಳಿದರೆ, ಅಂಬಡೆ ಇದ್ದದ್ದು ಈ ಸಲ ಸ್ವಲ್ಪ, ಅದು ಕೂಡ ಎಷ್ಟು ಕೆಳಗೆ ಹಾಕಿದೆ ಅಂತೇಳಿ ಇಲ್ಲ. ಎಂಥ ಉಪದ್ರ ಅದರದ್ದು ಅಂತೇಳಿ ಇಲ್ಲ. ಹಾಗೆ ಓಡಿಸಿ ಸಾಕಾಯಿತು. ಲಾಸ್ಟಿಗೆ ಒಂದು ಗರ್ನಲ್ಲಿತ್ತು, ಅದನ್ನು ಕೂಡ ಹೊಡೆದ್ರು. ಅದಕ್ಕೆ ಹೆದರಿಕೆಯೇ ಇಲ್ಲ, ಅದು ಅಲ್ಲೇ ನಿಂತಿದೆ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾಡ್ತದೆ ವಿನಃ ಹೋಗುವ ಅಂದಾಜು ಕಾಣೋದಿಲ್ಲ. ಹಾಗೆ ಅದನ್ನು ಓಡಿಸಿ ಎಲ್ಲಿ ನಮಗೆ ಓಡಿಸ್ಲಿಕ್ಕೆ ಆಗ್ತದೆ? ಅದು ಯಾರಿಗೆ ಬೇಕು ಅದರ ಉಪದ್ರ. ಈಗ ಸ್ವಲ್ಪ ಹೊತ್ತು ಕಾಣೋದಿಲ್ಲ, ಒಂದು 10 ನಿಮಿಷ ಆಗುವಾಗ ರಿಟರ್ನ್ ಬರ್ತದೆ. ಎಲ್ಲೆಲ್ಲ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಎದುರಿದ್ರೆ 2 ಹಿಂದೆ ಇರ್ತದೆ, ಇನ್ನೊಂದು ಸೈಡಲ್ಲಿ ಇರ್ತದೆ, ಒಂದು ಸ್ಲ್ಯಾಪಿನ ಮೇಲೆ ಇರ್ತದೆ. ಹೇಗೆ ಜಂಪ್ ಹಾರಿ ಹೋಗ್ತದೆ ಅಂತ ಹೇಳಿದರೆ ಎಂತ ಪಿಸಡ್ಲಿಕ್ಕೂ ನಮಗೆ ಆಗೋದಿಲ್ಲ. ನಮಗೆ ಜೋರು ಮಾಡ್ತದೆ, ಕಣ್ಣು ಮತ್ತು ಹಲ್ಲು ಬಿಟ್ಟು. ಹಾಗೆ ಸೋಫಿಯನ್ನು ಬಿಟ್ಟಿದೆ. ಸೋಫಿ ಅದನ್ನು ಓಡಿಸಿ ಅವಳಿಗೇನು ಸಿಗುವುದಿಲ್ಲ, ಸುಮ್ಮನೆ ಕೆಳಗೆ ನಿಂತು ಮೇಲೆ ನೋಡ್ತಾಳೆ. ಹಾಗೆ ಇವತ್ತು ಬೇಗ ಪದಾರ್ಥ ಆಗಬೇಕು. ಇದನ್ನು ನೋಡೋದೇ ಆಯಿತು ನಮ್ಮ ಕೆಲಸ ಎಲ್ಲ. ಹಾಗೆ ಇವತ್ತು ಬೇಗ ಪದಾರ್ಥ ಮಾಡಬೇಕು. ನಿಮಗೆ ತೋರಿಸ್ತೇನೆ ನಾನು ಅದು ಹೇಗೆ ಓಡಿ ಹೋಗ್ತದೆ, ಜಂಪ್ ಮಾಡಿ ಹೋಗ್ತದೆ ಅಂತೇಳಿ. ಬನ್ನಿ ನೋಡಿ ಗೈಸ್. ಈಗ ಆ ತೆಂಗಿನ ಮರದ ತುದಿಯಲ್ಲಿ ಒಂದು ಕೂತಿದೆ, ಒಂದೇ ಅಲ್ಲಿ ಇರೋದು, ಇನ್ನೆರಡು ಬೇರೆ ಕಡೆನೇ ಇದೆ. ಈಗ ಒಂದಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತದೆ ಇನ್ನು ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತೇಳಿ. ನಿಮಗೆ ಕಾಣ್ತಿರ್ಬೋದು ಸ್ವಲ್ಪ ನೋಡಿ, ನಮ್ಮನ್ನು ನೋಡ್ತದೆ ನಾವೆಂತ ಮಾಡ್ತೇವೆ ಅಂತ. ಹಲ್ಲೆಲ್ಲ ಇದು ಮಾಡಿ ನೋಡುದು, ನೋಡಿ ಜಂಪು ಹಾರಿ ಹೋಯಿತು. ಎಲ್ಲೆಲ್ಲ ಇರ್ತದೆ ಅಂತಲ್ಲ. ಇದು ಬೇರೆ, ಅದು ಸ್ವಲ್ಪ ಚಿಕ್ಕದು, ಇದು ದೊಡ್ಡದು ಗೈಸ್. ನಮಗೆ ಇವತ್ತು ಇದು ಬೊಳಂಜಿರ್ ಅಂತ ಹೇಳ್ತಾರಲ್ಲ, ಆ ಮೀನು ತುಂಬ ಒಳ್ಳೆ ಉಂಟು, ಫ್ರೆಶ್ ಇತ್ತು. ಹಾಗೆ ಇದನ್ನು ಪದಾರ್ಥ ಮಾಡುವ ಅಂತೇಳಿ ನೋಡಿ, ಫ್ರೆಶ್ ಆಗಿದೆ. ಇದು ಕ್ಲೀನ್ ಮಾಡಿ ಎಲ್ಲ ಆಯಿತು. ಇಲ್ಲಿ ಹೀರೆಕಾಯಿಯನ್ನು ನಾನು ಪದಾರ್ಥ ಮಾಡ್ತಾ ಇದ್ದೇನೆ. ಮೊನ್ನೆ ಅಮ್ಮ ತಗೊಂಡು ಬಂದಿದ್ದರು, ಮತ್ತು ಇಟ್ಟು ಮತ್ತೆ ಹಾಳಾಗ್ತದೆ. ಹಾಗೆ ಇವತ್ತು ಬೊಳಂಜಿರ ಅಲ್ವಾ, ಹಾಗಾಗಿ ಪದಾರ್ಥ ಮಾಡಿದ್ದು ಒಳ್ಳೆ ಆಗ್ತದೆ. ಅದಕ್ಕೆ ಸ್ವಲ್ಪ ತರಕಾರಿ ಇದ್ದರೆ. ಹಾಗೆ ನನ್ನ ಪದಾರ್ಥ ಕೂಡ ಆಯಿತು. ಇಲ್ಲಿ ಈಗ ಇದು ಮುಳ್ಳು ಸೌತೆ ಇದೆ ಅಲ್ಲ ಗೈಸ್, 3 ಮುಳ್ಳು ಸೌತೆ ಮೊನ್ನೆ ನಾನು ನಿಮಗೆ ತೋರಿಸಿದ್ದಲ್ಲ, ಅದು ದೊಡ್ಡದಾಗಿದೆ. ಇದನ್ನು ಈಗ ಸ್ವಲ್ಪ ಕಚಂಬರ್ ಮಾಡುವ, ತುಂಬ ಒಳ್ಳೆ ಆಗ್ತದೆ ಊಟಕ್ಕೆ. ಈ 3 ಈಗ ಕಟ್ ಮಾಡಬೇಕು ಗೈಸ್. ತುಂಬ ಒಳ್ಳೆಯದು ಉಂಟು ನೋಡಿ, ಒಳ್ಳೆ ಫ್ರೆಶ್ ಆಗಿ ತುಂಬ ಒಳ್ಳೆ ಆಗ್ತದಲ್ಲ, ಫ್ರೆಶ್ ಇರುವಾಗ ಮಾಡಿ ತಿನ್ನಲಿಕ್ಕೆ. ನಮಗೆ ಅಂಗಡಿಯಿಂದ ತರೋದಕ್ಕಿಂತ ಅಂಗಡಿಯಲ್ಲಿ ಊರಿನದ್ದು ಸಿಕ್ಕಿದರೆ ಓಕೆ, ಪರವಾಗಿಲ್ಲ. ಹೀಗೆ ಬೇರೆ ಸಿಕ್ಕಿದರೆ, ಅದು ಉದ್ದ ಸಿಕ್ಕಿದರೆ ಅದು ಇದರಷ್ಟು ಟೇಸ್ಟ್ ಆಗೋದಿಲ್ಲ. ಸೊ ಇದಾದರೆ ತುಂಬ ಒಳ್ಳೆ ಆಗ್ತದೆ. ಸಪೂರಕ್ಕೆ ಕಟ್ ಮಾಡಬೇಕು ಗೈಸ್, ತುಂಬ ಒಳ್ಳೆ ಆಗ್ತದೆ. ಸ್ವಲ್ಪ ಹುಳಿ ಎಲ್ಲ ಮಾಡಿ ಇಡಬೇಕು. ಲಿಂಬರಸ ಇಲ್ಲದಿದ್ದರೆ ವಿನೆಗರ್ ಹಾಕಿದರೆ ಆಗ್ತದೆ. ಇದಿಲ್ಲಿ ಕಚಂಬರ್ ರೆಡಿ ಆಯಿತು. ಮೆಣಸು, ಟೊಮೆಟೊ, ಜಿಂಜರ್ ಮತ್ತು ವಿನೆಗರ್ ಎಲ್ಲ ಹಾಕಿದೆ. ಇಲ್ಲಿ ನೋಡಿ ಮಂಗನದ್ದು ನೋಡಿ ಹಾರಿ ಹೋಯ್ತೆ. ಈಗ ಇಲ್ಲಿ ನಿಂತಿದೆ ನೋಡಿ, ಹಾರಿ ಬಂದು ಇಲ್ಲಿ ಕೂತಿದೆ. ಅಲ್ಲಿ ಕೆಳಗೆ ಸೋಫಿ ಇದ್ದಾಳೆ, ಸೋಫಿಯನ್ನು ನೋಡೋದು ಈಗ, ಮತ್ತು ನಮ್ಮನ್ನು ನೋಡೋದು ಎಂತ ಮಾಡೋದು ಅಂತ. ಮತ್ತು ಹಲ್ಲು ಬಿಟ್ಟು ಮಾಡೋದು, ಹಲ್ಲು ಬಿಟ್ಟು ನೋಡ್ತದೆ. ನೋಡಿದರೆ ನಮ್ಮನ್ನೇ ಜೋರು ಮಾಡ್ತದೆ. ಮತ್ತು 2 ಸ್ವಲ್ಪ ಎದುರಲ್ಲಿ ಉಂಟು, ಅದು ಕಾಣೋದಿಲ್ಲ, ಎಲೆಗಳೆಲ್ಲ ಅಡ್ಡಾಗಿದೆ ಗೈಸ್. ನಾನಿವತ್ತು ಆನ್ಲೈನಲ್ಲಿ ಒಂದು ಐಟಮ್ ಬುಕ್ ಮಾಡಿದ್ದೆ. ನಾನು ಇದು ಟೂತ್ ಪೇಸ್ಟ್ ಮತ್ತು ನಮ್ಮ ಬ್ರಷ್ ಎಲ್ಲ ಇಡುವಂಥದ್ದು ಬಾತ್ರೂಮಲ್ಲಿ. ಅದೊಂದು ಇರಲಿಲ್ಲ ನನಗೆ ಇಡೋದು, ಕೆಳಗೆ ಇಡಬೇಕಾಗಿತ್ತು ಬೇಸಿನ ಮೇಲೆ. ಸೊ ಒಂದು ಬಾತ್ರೂಮಲ್ಲಿ ಉಂಟು, ಇನ್ನೊಂದು ಬಾತ್ರೂಮಲ್ಲಿ ಇಲ್ಲ. ಹಾಗೆ ಇವತ್ತು ಅದನ್ನು ತರಿಸಿತು. ಮೊನ್ನೆ ಬುಕ್ ಮಾಡಿದ್ದು, ಇವತ್ತು ಬಂದಿದೆ ನೋಡಿ. ಈ ರೀತಿ ಅದು ತುಂಬ ಚೆನ್ನಾಗಿದೆ ಗೈಸ್ ನೋಡಿ. ಇದರಲ್ಲಿ ನಮ್ಮದು ಶ್ಯಾಂಪೂ, ಅದು ಪೇಸ್ಟ್ ಎಲ್ಲ ಹಾಕಿಡ್ಬೋದು. ಮತ್ತು ಬ್ರಷ್ ಎಲ್ಲ ಹಾಕೋದು ಅದು ಬೇರೆ ಕಡೆ. ಇದು ಅದಕ್ಕೆ ಕ್ಲಿಪ್ಪೆಲ್ಲ ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಅದಕ್ಕೆ ಬ್ಯಾಕ್ ಕವರ್ ಅಂಟಿಸೋದು, ಗಮ್ ಅವರದ್ದು
ಇನ್ನೊಂದು ಬಾತ್ರೂಮಲ್ಲಿ ಇದೆ ಸೇಮು, ಮಾತ್ರ 4 ಬಾಕ್ಸ್ ಇದೆ. ಒಂದೆರಡು ಇದರಲ್ಲಿ 3 ಅಲ್ಲ, ಅದರಲ್ಲಿ 4 ಇದೆ. ಅದು ಹಸ್ಬೆಂಡ್ ಅವತ್ತು ಗೃಹ ಪ್ರವೇಶದ ಟೈಮಲ್ಲಿ ಬುಕ್ ಮಾಡಿದ್ದು. ಇದು ನಾನು ಮೊನ್ನೆ ಬುಕ್ ಮಾಡಿದ್ದು. ಇದು ಈ ರೀತಿ ಸಿಕ್ಕಿಸಬೇಕೆಲ್ಲ. ನೋಡಿ ಇವಾಗ ಕರೆಕ್ಟ್ ಆಯ್ತು, ಎಲ್ಲ ಸಿಕ್ಕಿಸಿ ಇಟ್ಟಿದ್ದೇನೆ. ಈ ರೀತಿ ಅದು ಇರೋದು. ಇದರ ಒಳಗೆ ಬ್ರಷನ್ನು ಹಾಕೋದು, ಇದರ ಒಳಗೆ ಶ್ಯಾಂಪು, ಪೇಸ್ಟ್ ಅಥವಾ ಏನಾದರೂ ನಮ್ಮದು ಇದ್ರೆಲ್ಲ ಅದನ್ನು ಹಾಕೋದು. ನಮ್ಮ ಫೇಸ್ ವಾಶ್ ಏನಾದರೂ ಇದ್ದರೆ ಆ ರೀತಿ. ಇದನ್ನೀಗ ಬಾತ್ರೂಮಿಗೆ ಹಾಕುವ. ನೋಡಿ ಈ ರೀತಿ ಎಷ್ಟು ಚೆಂದ ಕಾಣ್ತದೆ ಅಂತೇಳಿಲ್ಲ. ಇದರಲ್ಲಿ ನಾನು ಶ್ಯಾಂಪು ಮತ್ತು ಇದೆಲ್ಲ ಪೇಸ್ಟೆಲ್ಲ ಇಟ್ಟಿದ್ದೇನೆ. ಗೈಸ್, ನಮಗೆ ಈ ಸಲ ಚಿಕ್ಕು ಆಗಿದೆ ಅಂತ ಹೇಳಿದರೆ ರಾಶಿ ರಾಶಿ ಇದೆ ಚಿಕ್ಕು. ನೋಡಿ, ಅದು ಮಾತ್ರ ಮಳೆಗಾಲದಲ್ಲಿ ಅದು ಚಪ್ಪೆ ಸ್ವೀಟ್ ಇರೋದಿಲ್ಲ ಮಳೆ ಬಂದು. ಆದರೆ ಈ ಸಲ ತುಂಬ ಆಗಿದೆ, ರಾಶಿ 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 ಇದೆ. ಅದು ಹಣ್ಣಾಗಲಿಕ್ಕೆ ಸ್ವಲ್ಪ ಹಣ್ಣಾದರೆ ಬಾವಳಿ ಕೊಂಡೋಗ್ತದೆ, ಅದರ ಮೊದಲೇ ನಾವು ತೆಗಿಬೇಕು. ಇದು ಮೊನ್ನೆ ಹಾಕಿದ ಬೀಜ ಎಷ್ಟು ದೊಡ್ಡದಾಗಿದೆ. ಮತ್ತೊಂದು 2 ಪೊಟ್ಟು ಅದು ಬರಲೇ ಇಲ್ಲ, ಎಷ್ಟೇ ಬೀಜ ಬಂದದ್ದು. ಇನ್ನು ಒಂದು ಬೆಂಡೆಕಾಯಿ ಬಿದ್ದಿದೆ ನೋಡಿ, ಏನಂತೇಳಿ ಗೊತ್ತಿಲ್ಲ, ಅದಾಗಿ ಬಿದ್ದದ್ದ ಏನಂತ ಗೊತ್ತಿಲ್ಲ. ನೋಡಿ ಇದರಲ್ಲಿ 1-2 ಉಂಟು, ಇದರಲ್ಲೇ ಮೊಗ್ಗುಗಳಿದೆ, ಇನ್ನು ಆಗಬೇಕು, ಹೂ ಬಿಟ್ಟು ಆಗಬೇಕು. ಒಳ್ಳೆದಿತ್ತು ಬೆಂಡೆಕಾಯಿ, ಹಾಳಾಗಿ ಹೋಯಿತು. ಇಲ್ಲಿ ನೀರು ನೋಡಿ ಗೈಸ್, ಅಷ್ಟು ಮೇಲೆ ಉಂಟು. ಇದು ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ಹೇಳಿದರೆ, ರೌಂಡ್ ಸೀನರಿ, ಗ್ರೀನ್ ಇದೆ, ನಡುವಲ್ಲಿ ಸ್ವಲ್ಪ ನೀರು, ಆ ರೀತಿ ಕಾಣ್ತದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ. ಇದು ನಮ್ಮ ಬಾಳೆಗೊನೆ ಇಷ್ಟು ದೊಡ್ಡದಾಗಿದೆ ನೋಡಿ, ಮತ್ತು ಬಾಳೆಹಣ್ಣೆಲ್ಲ ಇಷ್ಟಿಷ್ಟು ದೊಡ್ಡದಾಗಿದೆ. ಇದು ಎಂತ ನರಿಂಗ್ ಅಂತ ಹೇಳ್ತಾರಲ್ಲ, ನಾನು ಮೊನ್ನೆ ಹೇಳಿದ್ದಲ್ಲ, ಪಿತ್ತಕ್ಕೆಲ್ಲ ಅದೆಲ್ಲ ತುಂಬ ಕೆಳಗೆ ಬಿದ್ದಿದೆ ಗಾಳಿ ಮಳೆಗೆ. ಇಲ್ಲಿ ಮಂಗ ಅಂಬಾಡೆ ತಿಂದು ಹಾಕಿದೆ ನೋಡಿ, ಎಷ್ಟು ಹಾಕಿದೆ ಅಂತೇಳಿ ಇಲ್ಲ ಗೈಸ್. ನೋಡಿ ಅಲ್ಲಲ್ಲಿ ತುಂಬ ಬಿದ್ದಿದೆ. ಈ ಸಲ ಇರಲಿಲ್ಲ ಮರದಲ್ಲಿ, ಅದೇ ಹೂವೆಲ್ಲ ಅಲುಗಾಡಿಸೆಲ್ಲ ಕೆಳಗೆ ಹಾಕಿ ಹೋದ ಸಲ ಬಂದಿತ್ತಲ್ಲ ಎಲ್ಲ ಕೆಳಗೆ ಹಾಕಿ ಹೋಗಿತ್ತು, ಏನು ಉಳಿದಿರಲಿಲ್ಲ. ಅಲ್ಪ ಸ್ವಲ್ಪ ಇತ್ತು, ಅದು ಕೂಡ ತಿಂದು ಎಷ್ಟೊಂದು ಹಾಕಿದೆ ಅಂತ ಇಲ್ಲ. ಕೆಲವೊಂದು ತೆಕ್ಕೊಂಡು ಹೋಗಿದೆ ಕೈಯಲ್ಲಿ ಹಿಡ್ಕೊಂಡು. ನೋಡಿ ಮರ ಎಲ್ಲ ಖಾಲಿ ಖಾಲಿ ಇದೆ, ಅದು ಎಲೆಗಳು ಕಾಣೋದು ಅಲ್ಲದೆ ಲೆಕ್ಕ ಮಾಡಿದರೆ ಒಂದು 50 ಕೂಡ ಇರಲಿಕ್ಕಿಲ್ಲ ಅಷ್ಟೇ, ಇಲ್ಲದ್ರೆ ರಾಶಿ ರಾಶಿ ಇರ್ತಿತ್ತು. ನೋಡಿ ಇಷ್ಟು ತಿಂದು ಹಾಕಿದೆ, ಇನ್ನೂ ಕೆಳಗೆ ಉಂಟು, ಆಚೆ ಹೋಗಲಿಲ್ಲ. ಇಲ್ಲಿ ಮೇಲೆ ಸೈಡೇ ಬಿದ್ದದ್ದು ಇಷ್ಟು ಉಂಟು. ಇನ್ನು ಬೊಂಡ ಕುಡ್ದು ಹಾಕಿದೆ ಗೈಸ್, ಎಷ್ಟು ಉಪದ್ರ ಅಂತೇಳಿ ಇಲ್ಲ ಇದರದ್ದು. ಇದು ಸೋಲಾರಲ್ಲಿ ನಾವು ಬೆಚ್ಚಗಿರ್ತದಲ್ಲ ಸೋಲಾರ್, ಹೀಗೆ ತೆಂಗಿನ ಸಿಪ್ಪೆ ಎಲ್ಲ ಹಾಕಿದರೆ ಚೆನ್ನಾಗಿ ಒಣಗಿ ನಮಗೆ ಸಿಗ್ತದೆ, ಬಿಸಿ ಬಿಸಿ ಇರ್ತದಲ್ಲ ಸೋಲಾರ್. ಹಾಗೆ ಇದು ಎಲ್ಲ ಇದು ಹುಳಿಯ ಎಲೆಗಳು, ಹುಣಸೆ ಮರದ ಎಲೆಗಳು ನೋಡಿ ಗೈಸ್. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ನೋಡಿದ್ರಲ್ಲ ಮಂಗನ ಎಂಥ ಉಪದ್ರ ಎಲ್ಲ ನೋಡಿ ಆಯ್ತಲ್ಲ ನಿಮಗೆ ಈ ವ್ಲಾಗಲ್ಲಿ. ಹಾಗೆ ಈ ವ್ಲಾಗನ್ನು ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬೈ, ಟೇಕ್ ಕೇರ್.